ನಾನು ವಸೂಲಿಗಾಗಿ ವೆಸ್ಟ್ ಎಂಡ್ ಹೋಟೆಲಲ್ಲಿ ಇರಲಿಲ್ಲ. ಸರ್ಕಾರಿ ಬಂಗಲೆ ಬಿಟ್ಟು ಕೊಡದೆ ಇಟ್ಟುಕೊಂಡಿದ್ದು ಯಾರು? ಕಾಂಗ್ರೆಸ್ ನಾಯಕರ ವಿರುದ್ಧ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮಂಡ್ಯದ ಕೇಸರಿ ಧ್ವಜ ಘಟನೆ ಕಾಂಗ್ರೆಸ್ಸೇ ಕಾರಣ, ಕಾಂಗ್ರೆಸ್ ಸರ್ಕಾರವೇ ಕಾರಣ, ಕೇಸರಿ ಹಾಕಿದೆ ಅಪರಾಧವೇ, ರಾಷ್ಟ್ರ ಧ್ವಜದಲ್ಲಿ ಕೇಸರಿ ಇದೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ವಸೂಲಿಗಾಗಿ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಇರಲಿಲ್ಲ, ಸರ್ಕಾರಿ ಬಂಗಲೆ ಬಿಟ್ಟು ಕೊಡದೆ ಇಟ್ಟುಕೊಂಡಿದ್ದು ಯಾರು ಅಂತ ಪ್ರಶ್ನೆಯನ್ನು ಹಾಕಿದೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮಂಡ್ಯದ ಕೇಸರಿ ಧ್ವಜ ಘಟನೆಗೆ ಕಾಂಗ್ರೆಸ್ ಸರ್ಕಾರವೇ ಕಾರಣ, ಕೇಸರಿ ಹಾಕಿದೆ ಅಪರಾಧ ಅಂತಾದರೆ ರಾಷ್ಟ್ರ ಧ್ವಜದಲ್ಲಿ ಕೇಸರಿ ಇದೆಯಲ್ಲ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಮಾಜದಲ್ಲಿ ಶಾಂತಿ ಮೂಡಿಸಲು ನಿಮ್ಮಿಂದ ನಾನು ಕಲಿಯಬೇಕಿಲ್ಲ. ನಿನ್ನೆ ಕೆರೆಗೋಡುನಲ್ಲಿ ಹಿಂದುತ್ವದ ಬಗ್ಗೆ ಚರ್ಚೆ ಮಾಡಿಲ್ಲ, ಹನುಮಾನ ಧ್ವಜದ ಬಗ್ಗೆಯೂ ಕೂಡ ನಾನು ಮಾತನಾಡಿಲ್ಲ. ಅಹಿತಕರ ಘಟನೆಗೆ ಕಾಂಗ್ರೆಸ್ ಕಾರಣ ಅಂತ ಹೇಳಿದ್ದೇನೆ. ಸ್ಥಳೀಯ ಶಾಸಕರಿಗೆ ಕೆಲಸ ಮಾಡೋದನ್ನು ಕಲಿಸಿಕೊಡಿ ಅಂತ ಸರ್ಕಾರದ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಾನು ವಸೂಲಿಗಾಗಿ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಇರಲಿಲ್ಲ ಅಂತೇಳಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಹಿಂದೆ ಸಾಕಷ್ಟು ವಿಚಾರ ಇವ್ರ ಮೇಲೆ ಇತ್ತು, ಅಂದರೆ ಇವರು ರಾಜಕಾರಣ ಮಾಡೋದಕ್ಕೆ ಬೇರೆ ಕಡೆ ವಾಸ್ತವ್ಯವನ್ನು ಹೂಡಿದ್ರು ಅಂತೇಳಿ. ಸರ್ಕಾರಿ ಬಂಗಲೆ ಬಿಟ್ಟು ಕೊಡದೆ ಇಟ್ಟುಕೊಂಡಿದ್ದು ಯಾರು ಅಂಥೇಳಿ ಸುದ್ದಿಗೋಷ್ಠಿಯ ಮುಖಾಂತರ ಕಾಂಗ್ರೆಸ್ ನಾಯಕರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಈಗ ಅವರೇ ಇಲ್ಲಿ ಕಳಿಸಿದಿರಿ, ನಾವು ಕಳಿಸಿದ್ದೀವ ನಿತೀಶ್ ಕುಮಾರ್ನ. ಬಹುಶಃ ಅವರೆಲ್ಲ ಬುದ್ಧಿವಂತರಾದರು. ಬಹುಶಃ ಇವರು ನಿಮ್ಮ ಮಮತಾ ಬ್ಯಾನರ್ಜಿ ಅವರು ಭಾಳ ಬುದ್ಧಿವಂತರಾದರು, ದಡ್ಡರಾಗಿದ್ದು ನಾವೇ. ಇವರು ಸವಾಸ ಬೇಡ ಅಂತ ಹೇಳಿ INDA ಅಂತ ಹೇಳಿ ಇವತ್ತು ಹೊರಟ್ರಲ್ಲ, ಟಾಟಾ ಮಾಡಿ ಈಗ ಇವರು ಮಮತಾ ಬ್ಯಾನರ್ಜಿ ಅವರು ಎಲ್ಲ ನಾನೇ ನಿಲ್ತೀನಿ ಅಂತ ಯಾಕೆ ಹೇಳ್ತಾವ್ರೆ? ನಿಮ್ಮ ಕಾಂಗ್ರೆಸ್ನ ಸವಾಸ ಬೇಡ ಅಂತಲೇ, ನಿಮ್ಮ ಕತೆ ಗೊತ್ತವ್ರಿಗೆ. ನಿತೀಶ್ ಕುಮಾರ್ ಯಾಕೆ ಹೋದ? ಈಗ ಹೋದರು ಮತ್ತೆ BJP ಜೊತೆಗೆ ನಾವು ಕಳಿಸಿದ್ದೀವ. ಏನು ಕುಮಾರಸ್ವಾಮಿ BJPಗೆ ಹೋಗ್ಬಿಟ್ಟು ಸರೆಂಡರ್ ಆಗ್ಬಿಟ್ಟ. ಅಲೈನ್ಸ್ ಮಾಡ್ಕೊಳ್ಳೋದ್ರ ಬದಲು ಮುರ್ಜೆ ಮಾಡ್ಕೊಂಡ್ಬಿಡ್ಬೇಕು. ಸಲಹೆ ಕೊಡ್ತಾವ್ರೆ, ನನಗೆ ಸಲಹೆ ಕೊಡ್ತಾವ್ರೆ. ಇವತ್ತು ಈ ಕಾಂಗ್ರೆಸ್ನ ನಡವಳಿಕೆಗಳನ್ನು ನೋಡೇ ಒಬ್ಬೊಬ್ಬರೇ INDA ಇಂದ ಕಳ್ಸ್ಕೊಂಡು ಹೋಗ್ತಾವ್ರೆ. ಆಮ್ ಆದ್ಮಿ ಪಾರ್ಟಿನೂ ಹೋದಾಗಾಯ್ತು, ಅಖಿಲೇಶ್ ಯಾದವ್ ನಮಗೆ ಹೇಳ್ತೀರಲ್ಲಪ್ಪ, 11 ಸೀಟು ಭಿಕ್ಷೆ ಕೊಟ್ಟಂಗೆ ಎಸಿತಾವ್ರೆ ನಿಮಗೆ. ಭಿಕ್ಷೆ 80 ಸೀಟಲ್ಲಿ 80 ಸೀಟಿಗೆ ನಿಂತ್ಕೊಂಡಿದ್ರಿ, ನಮಗೆ ಹೇಳಿಸ್ತೀರಲ್ಲ ನೀವು. ಏನೋ ರಾಜಕೀಯವಾಗಿ ಏನೋ ಉಳ್ಕೊಳ್ಳೋಕ್ಕೆ ಏನೋ ಅಲ್ಲೆಲ್ಲ ಹೋಗಿ ಕೂತಿದ್ದೀವಿ ನಾವು ಅಂತೇಳಿ. ನಡೀತದೆ ರಾಜಕಾರಣದಲ್ಲಿ ಹಲವಾರು ಬಾರಿ ಹೊಂದಾಣಿಕೆಗಳು, ಹಲವಾರು ಬಾರಿ ಮಾತಾಡಿರ್ತೀವಿ. ಕೆಲವು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರುತ್ತೆ, ಬದಲಾವಣೆಗಳು ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಬದಲಾವಣೆಗಳಾಗಲಿಕ್ಕೆ ನಿಮ್ಮಂಥರ ಕಾರಣ. ನಿಮ್ಮದು ಹೇಗೆ ಅಂದರೆ, ನಿಮ್ಮ ಪಕ್ಷದ ಕಾಂಗ್ರೆಸ್ದು ಒಂದು ಕೆರೆಯಲ್ಲಿ ಹಸು ಕುಡಿಯೋಕ್ಕೆ ನೀರು ಬಿಟ್ಟರೆ ಹಸು ಡೀಸೆಂಟಾಗಿ ಕುಡಿಯೋ ನೀರು ಕುಡಿದು ನೀರನ್ನು ಹಾಗೆ ಪರಿಶುದ್ಧವಾಗಿಟ್ಟೆ ಹೊರಗಡೆ ಬರ್ತದೆ. ನಿಮ್ಮ ಕಾಂಗ್ರೆಸ್ ಸಂಸ್ಕೃತಿ ಹೇಗೆ ಅಂದರೆ ಕೋಣದ ಕಥೆ ಇದ್ದಂಗೆ. ಕೋಣ ಏನಾದ್ರು ನೀರಿಗೆ ಬಿಟ್ಟರೆ ಏನು ಮಾಡ್ತದೆ ಹೇಳಿ? ಬೇರೆಯವ್ರು ಕುಡಿದಂಗೆ ಕಾದ್ಬಿಟ್ಟು ಆ್ಯಕ್ಚುಲಿ ಆ ನೀರು ಬೇರೆಯವ್ರು ಕುಡಿಯೋಂಗೇ ಇಲ್ಲ. ಅದು ನಿಮ್ಮ ಸಂಸ್ಕೃತಿ, ನಿಮ್ಮ ಸಂಸ್ಕೃತಿ. ಅದು ನಿಮ್ಮಿಂದ ನಾನು ಕಲಿಬೇಕಾಗಿಲ್ಲ. ಇವತ್ತೇನು ನಿಮ್ಮ INDA ಇದೆಯಲ್ಲ, ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು, ಯಾರಪ್ಪ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಡೇ ಕಳಿಸಿದ್ದು ನಾವು ಕಳಿಸಿದ್ವಾ? ನಾವು ಅವ್ರನ್ನೇ ಮಾಡಿ ಮುಖ್ಯಮಂತ್ರಿ ಅಂತ ಹೇಳಲಿಲ್ವಾ? ಪಾಪ ಮೊನ್ನೆ ಹೇಳಿದ್ದಾರೆ ಕಲಬುರಗಿಲಿ, ನಾನು MP ಮಾಡಲಿಲ್ಲ, ನೀವು ನನ್ನ ಪಾರ್ಲಿಮೆಂಟ್ ಬಂದು ಪ್ರೈಮ್ ಮಿನಿಸ್ಟರ್ ಮಾಡ್ತೀರಿ ಅಂತ ಮೊನ್ನೆ ಅವ್ರ ಕಾರ್ಯಕರ್ತರಿಗೆ ಹೇಳವ್ರೆ. MP ಚುನಾವಣೆಯಲ್ಲೇ ತೆಗೆದ್ರಿ ನನ್ನ ಹೇಳಿದ್ದಾರೆ. ಈಗ ಬೇರೆ ಇನ್ಯಾವುದು ಬೇಡ, ಈಗ ಸದ್ಯಕ್ಕೆ ಹೇಳಲ್ಲ, ಎಲ್ಲೆಲ್ಲ ಹೋಗ್ಬಿಡ. ಅದರಿಂದ ಪಾಪ ಏನು ಶೋಷಿತ ವರ್ಗದ ಬಗ್ಗೆ ಚರ್ಚೆ ಮಾಡೋ ಧೀಮಂತ ನಾಯಕರು ಖರ್ಗೆ ಅವರು ಅಪೋಸಿಷನ್ ಲೀಡರ್ ಇದ್ದರು. ಇವತ್ತು ಸತ್ಯ ಹೇಳೋಕ್ಕೆ ತಯಾರಾಗೇ ಇಲ್ಲ. ಕುಮಾರಸ್ವಾಮಿ ಹೇಳೋದೆಲ್ಲ ಸುಳ್ಳೆ, ಕುಮಾರಸ್ವಾಮಿ ಮಾತಿಗೂ ಸುಳ್ಳು ಅಂತಾರೆ. ಯಾರ್ಯಾರು ಮನೆ ಬಾಗಿಲು ತಟ್ಟಿದ್ರಿ,
ಸಿದ್ದರಾಮಣ್ಣವರೇ, ನಿಮ್ಮ ಸ್ನೇಹಿತರುಗಳು ನಿಮ್ಮ ಹಿಂದೆ ಮುಂದೆಲೇ ಅವರೇ, ಕೈ ಜೋಡಿಸಿ ಬಂದವರು ನಿಮ್ಮ ಜೊತೆಲಾಗ. ಕದ್ದು ಮುಚ್ಚಿ ರಾಜಕೀಯ ಯಾಕೆ ಮಾಡಿ? ಎಸ್, ನಾನು ಹೋಗಿ ನೇರವಾಗಿ BJP ಜೊತೆ ಸಂಬಂಧ ಬೆಳೆಸಿದ್ದೀನಿ. ಕದ್ದು ಮುಚ್ಚಿ ಎಷ್ಟು ರಾಜಕೀಯ ಮಾಡಿದ್ರಿ ಅಧಿಕಾರಿಗೋಸ್ಕರವಾಗಿ? ಸತ್ಯ ಇವತ್ತವರೆಗೆ ಹೇಳಕ್ಕೆ ತಯಾರಾಗಿಲ್ಲ. 8 ಉಪಚುನಾವಣೆ ಯಾವ ರೀತಿ ನಡೆಸಿದ್ರೆ ಇವತ್ತು ಕಾಂಗ್ರೆಸ್ನಲ್ಲಿ ಅಪೋಸಿಷನ್ ಲೀಡರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾಗ ಏನು ಮಾಡಿದ್ರಿ? 8 ಚುನಾವಣೆಯಲ್ಲಿ ನೀವು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದ್ರಾ? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.